ಮಿಕ್ಸ್ಚರ್ ನೀಡದಂತಹ ಹಿನ್ನೆಲೆ ಬಾರ್ ಕ್ಯಾಶಿಯರ್ ಅನ್ನ ಕೊಲೆ ಮಾಡಿರುವಂತಹ ಘಟನೆ ಸಂಭವಿಸಿದೆ. ಹೆಂಡತಿ ಮಕ್ಕಳ ಎದುರಿಗೆ ಚುಚ್ಚಿ ಕೊಂದಂತಹ ಯುವಕ ಕೇವಲ ಮಿಕ್ಸ್ಚರ್ ನೀಡಲಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಬಾರ್ ಕ್ಯಾಶಿಯರ್ ಅನ್ನ ಕೊಲೆ ಮಾಡಿರುವಂತಹ ಘಟನೆ ಸಂಭವಿಸಿದೆ. ಇದು ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕ್ಕೂರು ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿರುವಂತದ್ದು. ಹೆಂಡತಿ ಮಕ್ಕಳ ಎದುರೇ ಚುಚ್ಚಿ ಕೊಂದಿದ್ದಾನೆ ಯುವಕ. ಲಕ್ಕೂರು ಗ್ರಾಮದ ಅಶೋಕ ವೈನ್ಸ್ ಬಾರ್ ಕ್ಯಾಶಿಯರ್ ಅನ್ನ ಈ ರೀತಿಯಾಗಿ ಕೊಲೆ ಮಾಡಿರುವಂತದ್ದು. ಬಾರ್ ಕ್ಯಾಶಿಯರ್ ಹಾಸನ ಮೂಲದ ಕುಮಾರ್ 45 ವರ್ಷ ವಯಸ್ಸಾಗಿತ್ತು. ಸುಭಾಷ್ ಬಾರ್ನಲ್ಲಿ ಇವರು ಕ್ಯಾಶಿಯರ್ ಆಗಿದ್ರು. ಮಿಕ್ಸ್ಚರ್ ಅನ್ನ ನೀಡದಂತ ಹಿನ್ನೆಲೆ ಸ್ವಲ್ಪ ಕಿರಿಕಾಗಿತ್ತು. ಬಳಿಕ ಬಾರ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ತೆರಳುತ್ತಿದ್ದಂತ ಬಾರ್ ಕ್ಯಾಶಿಯರ್ ಈ ವೇಳೆ ಮನೆ ಮುಂದೆನೆ ಹೆಂಡತಿ ಮಕ್ಕಳ ಎದುರುಗಡೆನೆ ಕೊಲೆ ಮಾಡಲಾಗಿದೆ. ಆರೋಪಿ ಸುಭಾಷ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸಿದ್ದಾರೆ. ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಮಿಕ್ಸ್ಚರ್ ಅನ್ನ ನೀಡಿಲ್ಲ ಅನ್ನುವಂತ ಕಾರಣಕ್ಕೋಸ್ಕರ ಬಾರ್ ಕ್ಯಾಶಿಯರ್ ಅನ್ನೇ ಕೊಲೆ ಮಾಡಿರುವಂತ ಘಟನೆ ಸಂಭವಿಸಿದೆ. ನೋಡಿ, ಸಣ್ಣ ವಿಷಯ ಅದಕ್ಕೋಸ್ಕರ ಕೊಲೆ ಮಾಡುವಂತ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಇವರಿಗೆ. ಹೆಂಡತಿ ಮಕ್ಕಳ ಎದುರುಗಡೆನೆ ಹೋಗ್ಬಿಟ್ಟು ಚುಚ್ಚಿ ಕೊಂದಿದ್ದಾರೆ. ಬಾರ್ ಕ್ಯಾಶಿಯರ್ ಹಾಸನ ಮೂಲದ ವ್ಯಕ್ತಿ ಕುಮಾರ್ ಅನ್ನುವಂತ ಹೆಸರಿನವರು. 45 ವರ್ಷ ವಯಸ್ಸಾಗಿತ್ತು ಇವರಿಗೆ. ಬಾರ್ನಲ್ಲಿ ಒಂದು ಮಿಕ್ಸ್ಚರ್ ಕೊಟ್ಟಿಲ್ಲ ಅನ್ನುವಂತ ವಿಷಯಕ್ಕೆ ಒಂದು ಸಣ್ಣದಾಗಿ ಕಿರಿಕಾಗಿತ್ತು. ನಂತರ ಬಾರನ್ನ ಕ್ಲೋಸ್ ಮಾಡಿಬಿಟ್ಟು ಮನೆಗೆ ತೆರಳ್ತಾ ಇದ್ರು. ಈ ಸಂದರ್ಭದಲ್ಲಿ ಮನೆ ಮುಂದೆ ಹೆಂಡತಿ ಮಕ್ಕಳ ಎದುರೇ ಕೊಲೆ ಮಾಡಿರುವಂತದ್ದು. ಆರೋಪಿ ಸುಭಾಷ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಮಾಲೂರು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಎಷ್ಟು 9:45ಗೆ ಗಲಾಟೆ ಆಯ್ತಣ್ಣ. ಅದೇನೋ ಒಂದು 10 ರೂಪಾಯಿ ಕೋಟಿ ಮಿಕ್ಸರ್ ಪ್ಯಾಕೆಟ್ಗೆ ಗಲಾಟೆ ಆಯ್ತು. ಅವರು ಕೊಟ್ಟಿಲ್ಲ ಅಂತ ಅವರು ಬಾಟ್ಲ್ ತಗೊಂಡು ಕುಮ್ರಣ್ಣ ಹೊಡೆದ್ರು. ಇವ್ರು ತಗೊಂಡು ಅವ್ರು ಹೊಡೆದ್ರು. ಆಮೇಲೆ ಹಾಸ್ಪಿಟ್ಲ್ಗೆ ಅವ್ರು ಮುಂಚೆ ಹೋದ್ರು, ನಾವು ಹಂಗೆ ಲೇಟಾಗಿ ಹೋದ್ವಿ. ಅವ್ರಿಗೆ ಮುಂಚೆ ಟ್ರೀಟ್ಮೆಂಟ್ ಇಲ್ಲಿ ತಗೊಂತಾ ಇದ್ರು. ಬ್ಯಾಂಡೇಜ್ ಹಾಕ್ಕೊಂಡ್ರು, ಕಿವಿ ಹಾಕ್ಕೊಂಡು. ಅವ್ರು ಒಂದು ಸ್ವಲ್ಪ 5-6 ಜನ ಹುಡುಗರು ಕಾರ್ನಾಗ ಹೋದ್ರು. ನಾವು ಸೇಫ್ಟಿಗೆ ಒಂದು 6 ಜನ ಇದ್ವಲ್ಲ, ಮುಂದೆ ಇಬ್ಬರು ಕಳಿಸಿ ಸೆಂಟ್ರಾಗೆ ಕುಮಾರಣ್ಣ ಇನ್ನೊಬ್ಬ ಲಾಸ್ಟಾಗಿ ನಾವು ಹೋದ್ವಿ. ಸ್ವಲ್ಪ ಅವರು ಮುಂದೆ ಹೋದ್ರು 4 ಜನ. ಒಂದು ಸ್ವಲ್ಪ ಲೇಟ್ ಆಯಿತು, 1 ನಿಮಿಷ. ಆಮೇಲೆ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಘಟನೆ ನಡೀತಾ ಇದೆ ಸರ್. ಚಾಕ ತಗೊಂಡು ಹಚ್ಚಿದೆ. ಎಷ್ಟು 9:45ಗೆ ಗಲಾಟೆ ಆಯ್ತಣ್ಣ. ಅದೇನೋ ಒಂದು 10 ರೂಪಾಯಿ ಕೋಟಿ ಮಿಕ್ಸರ್ ಪ್ಯಾಕೆಟ್ಗೆ ಗಲಾಟೆ ಆಯಿತು. ಅವರು ಕೊಟ್ಟಿಲ್ಲ ಅಂತ ಅವರು ಬಾಟ್ಲ್ ತಗೊಂಡು ಕುಮ್ರಣ್ಣ ಹೊಡೆದ್ರು. ಇವ್ರು ತಗೊಂಡು ಅವ್ರು ಹೊಡೆದ್ರು. ಆಮೇಲೆ ಹಾಸ್ಪಿಟ್ಲ್ಗೆ ಅವ್ರು ಮುಂಚೆ ಹೋದ್ರು, ನಾವು ಹಂಗೆ ಲೇಟಾಗಿ ಹೋದ್ವಿ. ಅವ್ರಿಗೆ ಮುಂಚೆ ಟ್ರೀಟ್ಮೆಂಟ್ ಇಲ್ಲಿ ತಗೊಂತಾ ಇದ್ರು. ಬ್ಯಾಂಡೇಜ್ ಹಾಕ್ಕೊಂಡ್ರು, ಕಿವಿ ಹಾಕ್ಕೊಂಡು. ಅವ್ರು ಒಂದು ಸ್ವಲ್ಪ 5-6 ಜನ ಹುಡುಗರು ಕಾರ್ನಾಗ ಹೋದ್ರು. ನಾವು ಸೇಫ್ಟಿಗೆ ಒಂದು 6 ಜನ ಇದ್ವಲ್ಲ, ಮುಂದೆ ಇಬ್ಬರು ಕಳಿಸಿ ಸೆಂಟ್ರಾಗೆ ಕುಮಾರಣ್ಣ ಇನ್ನೊಬ್ಬ ಲಾಸ್ಟಾಗಿ ನಾವು ಹೋದ್ವಿ. ಸ್ವಲ್ಪ ಅವರು ಮುಂದೆ ಹೋದ್ರು 4 ಜನ. ಒಂದು ಸ್ವಲ್ಪ ಲೇಟ್ ಆಯಿತು, 1 ನಿಮಿಷ. ಆಮೇಲೆ ಅಲ್ಲಿ ಹೋದ್ಮೇಲೆ ಒಂದು ಸ್ವಲ್ಪ ಘಟನೆ ನಡೀತಾ ಇದೆ ಸರ್. ಚಾಕ ತಗೊಂಡು ಹಚ್ಚಿದೆ. ಎಷ್ಟು 9:45ಗೆ ಗಲಾಟೆ ಆಯ್ತಣ್ಣ. ಅದೇನೋ